ಕೋಚ್. ಓಹ್ ಹಾಯ್ ಜೇಮ್ಸ್, ಏನಪ್ಪ ಸಮಾಚಾರ? ತುಂಬ ದಿವಸ ಆದ್ಮೇಲೆ ಜಿಮ್ ಕಡೆ. ಅಣ್ಣ ಫುಲ್ಲು ಬ್ಯುಸಿಯಾಗಿ ಹೋಗಿದೆ ಅಣ್ಣ, ಬ್ಲಾಗ್ಸು ವೀಡಿಯೋಸ್ಗಳು ಅಂದ್ಕೊಂಡು ತುಂಬ ಬ್ಯುಸಿಯಾಗಿದೆ. ಇನ್ಮೇಲೆ ಜಿಮ್ಮಿಗೆ ಬರೋಣ ಅಂತ ಇದ್ದೀನಿ. ಬೇರೆ ಪ್ಲ್ಯಾನ್ ಇದೆ ನೆಕ್ಸ್ಟ್ ಬ್ಲಾಗ್ಗೆ, ಅದಕ್ಕೋಸ್ಕರ ಪ್ರಿಪೇರ್ ಆಗಬೇಕು. ತುಂಬಾ ಸಣ್ಣ ಆಗಿದೆಯಾ ಇತ್ತೀಚೆಗೆ? ಸಣ್ಣ ಆಗಿದ್ದೀನ ದಪ್ಪ ಆಗಿದ್ದೀನ? ಅಲ್ಲಪ್ಪ ಓವರ್ ಸೈಜ್ ಆಗಿದೆಯಲ್ಲ ಅಂದೆ. ಅದೇ ಫುಡ್ ಬ್ಲಾಗ್ಗಳೆಲ್ಲ ಜಾಸ್ತಿ ಆಯಿತು, ಊಟ ಜಾಸ್ತಿ ಆಯಿತು, ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕಾಯ್ತಾ ಇಲ್ಲ. ಸೊ ಇನ್ಮೇಲಿಂದ ರೆಗ್ಯುಲರಾ? ಇನ್ಮೇಲೆ ರೆಗ್ಯುಲರು ಬರಬೇಕು ಅಂತ ಇದ್ದೀನಿ. ಬೇರೆ ಪ್ಲ್ಯಾನ್ ಇದೆ, ನೆಕ್ಸ್ಟ್ ಬ್ಲಾಗ್ಸ್ ಬೇರೆ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಫಿಟ್ ಆಗಬೇಕು ಅಂತ ಇದ್ದೀನಿ ಅಣ್ಣ, ನಿಮ್ಮ ಸಪೋರ್ಟ್ ಬೇಕು. ಓಕೆ ಓಕೆ ಮಾಡೋಣ ಬಾರಪ್ಪ. ಏನು ಸ್ಟಾರ್ಟ್ ಮಾಡ್ತೀಯ ಇವಾಗ? ನೆಕ್ಸ್ಟ್ ಅದೇ ಇವಾಗ ಇನ್ಮೇಲಿಂದ ನಾನು ಟ್ರಾವೆಲ್ ಬ್ಲಾಗು ಮತ್ತು ಟ್ರೆಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಸ್ವಲ್ಪ ಫಿಟ್ ಇರಬೇಕಲ್ವಾ, ಅದಕ್ಕೋಸ್ಕರ ಇನ್ಮೇಲೆ ಫಿಟ್ನೆಸ್, ಅದಕ್ಕೋಸ್ಕರ ನೀವು ಪ್ರಿಪೇರ್ ಮಾಡಬೇಕು. ಓಕೆ, ಕಾರ್ಡಿಯೋಯಿಂದ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ ಬಾ ಬನ್ನಿ ಕಾರ್ಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಫಿಟ್ ಆಗಿರಬೇಕು ಅಂದರೆ ನಮ್ಮದು ಹೃದಯ ಇಂಪಾರ್ಟೆಂಟು. ಹೃದಯ ಅದಕ್ಕೆ ಮೊದಲು ಎಕ್ಸಸೈಸ್ ಮಾಡೋಕ್ಕೆ ಬಂದಿರೋಣ. ತುಂಬ ದಿನ ಆಗಿತ್ತು ಕಾರ್ಡಿಯೋ ಮಾಡಿ. ನಮ್ಮ ಕೋಚ್ ಹೇಳ್ಬಿಟ್ಟಿದ್ದಾರೆ ನಾರ್ಮಲ್ ಮಾಡಿಕೊಂಡು 3 ಮಿನಿಟ್ಸು, ಅದಾದಮೇಲೆ 6 ಸ್ಪೀಡ್ ಇಟ್ಕೊಂಡು ಸ್ಪೀಡ್ ವಾಕ್ ಮಾಡೋಣ ಅಂತ ಹೇಳಿದ್ದಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. 6 ಸ್ಪೀಡ್ ಗ್ಯಾಪ್ ಆದಮೇಲೆ ವರ್ಕೌಟ್ ಮಾಡೋಕ್ಕೆ ಆಗೋಲ್ಲ. 6 ಸ್ಪೀಡೂ ತುಂಬ ಸ್ಪೀಡ್ ಅನಿಸ್ತಾ ಇದೆ. ಮಾಡಿದ್ರಾ? ಗ್ಯಾಪ್ ಆದಮೇಲೆ ಮತ್ತೆಲ್ಲ ತುಂಬ ಟೈರ್ಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಫಿಟ್ನೆಸ್ಸು ಕಾರ್ಡಿಯೋ ಫಿನಿಶ್ ಆಯಿತು. ಬರೀ ನೆಕ್ಸ್ಟ್ ನಮ್ಮ ಕೋಚ್ ಸ್ಪೀಡ್ ವಾಕು ಮತ್ತು ರನ್ನಿಂಗ್ ಆಯಿತು ಕಾರ್ಡಿಯೋನಲ್ಲಿ. ಇವಾಗ ಸೈಕ್ಲಿಂಗ್ ಮಾಡೋಕ್ಕೆ ಇದ್ದಾರೆ, 10 ಮಿನಿಟ್ಸ್ ಸೈಕ್ಲಿಂಗ್ ಮಾಡ್ತೀನಿ. ಫೇವ್ರೇಟ್ ವರ್ಕೌಟ್ ಅಂತ ಹೇಳ್ಬೋದು, ಸೈಕ್ಲಿಂಗು ಚೆನ್ನಾಗಿರುತ್ತೆ. ಕಾರ್ಡಿಯೋ ಮುಗೀತು, ಸೈಕ್ಲಿಂಗ್ ಆಯಿತು. ಈಗ ಸ್ವಲ್ಪ ಸ್ಟ್ರೆಚ್ ಎಕ್ಸಸೈಸ್ಗಳು ಮಾಡೋಣ. ನೀವು ಜಾಯ್ನ್ ಆಗಿ. ಫಿಟ್ನೆಸ್ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಸ್ಟ್ರೆಚ್ಗಳು ಸ್ವಲ್ಪ ಗ್ಯಾಪ್ ಕೊಟ್ಟಿರೋದಕ್ಕೆ ಏನು ಮಾಡೋಕ್ಕಾಗ್ತಾಯಿಲ್ಲ. ಗ್ಯಾಪ್ ಕೊಡಬಾರ್ದು, ಜಿಮ್ಗೆ ಯಾವತ್ತೂ ಗ್ಯಾಪ್ ಕೊಡಬಾರ್ದು. ಯಾರ್ಯಾರು ಮಾಡ್ತಾಯಿದ್ರೆ ಯಾರು ಗ್ಯಾಪ್ ಕೊಡಬೇಡ್ರಿ. ಫುಲ್ಲು ಸ್ಟ್ರೆಚ್ ಎಕ್ಸಸೈಸ್ಗಳನ್ನ ಮಾಡ್ತಾಯಿದ್ದೀನಿ. ಸ್ಟ್ರೆಚಿಂಗ್ ಎಕ್ಸಸೈಸ್ಗಳಾಯಿತು. ಇವಾಗ ಲೈಟಾಗೆ ವರ್ಕೌಟ್ ಮಾಡೋಣ. ಬನ್ನಿ ಪುಷಪ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಟು +100 ಹೊಡಿತಾ ಇರೋ ಪುಷಪ್ಸು. 15 ಹೊಡೆಯೋಕ್ಕಾಗ್ತಾಯಿಲ್ಲ, ಗ್ಯಾಪ್ ಆದಮೇಲೆ ಫುಲ್ಲು ಟಯರ್ಡ್ ಆಗ್ತಾಯಿದೆ. ಇವಾಗ ರೆಸ್ಟ್ ಆಯಿತು. ನೆಕ್ಸ್ಟು ಪುಲ್ಅಪ್ಸು ಬನ್ನಿ ಮಾಡೋಣ. ಕಂಟಿನ್ಯೂಸ್ಲಿ 30 ಹೊಡಿತಿದೆ, ಇನ್ನೂ ಹೊಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳೋದು ಫಿಟ್ನೆಸ್ ಇದ್ದಾಗ ಗ್ಯಾಪ್ ಕೊಡಬಾರ್ದು ಜಿಮ್ಮಿಗೆ. ಪುಷಪ್ಸು ಪುಲ್ಅಪ್ಸ್ ಆಯಿತು. ಇವಾಗ ಸ್ಕ್ವಾಟ್ಸ್ ಮಾಡೋಣ ಬನ್ನಿ. ವಾರ್ಮ್ ಅಪ್ ಎಕ್ಸಸೈಸ್ ಇವೆಲ್ಲ. ಸ್ಕ್ವಾಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ನಾವು ಟ್ರೆಕ್ಕಿಂಗ್ ಹೋಗ್ತೀವಿ ಅಂದರೆ ಸ್ಕ್ವಾಟ್ಸ್ ಮೇನು, ಲೆಗ್ಸು ಸ್ಟ್ರೆಂತ್ ಆಗಿರಬೇಕು. ಲೈಟಾಗಿ ಫ್ರೀ ಎಕ್ಸಸೈಸ್ಗಳು ಮಾಡ್ತಾಯಿದ್ದೀನಿ. ಬೈಚಿಸ್ ಡಬಲ್ ಹ್ಯಾಂಡ್ ಮಾಡ್ತಾಯಿದ್ದೀನಿ. ವಾರ್ಮ್ ಅಪ್ ಎಕ್ಸಸೈಸ್ ಎಲ್ಲ. ಇವತ್ತು ಏಕ್ದಮ್ಮು ವೆಯ್ಟ್ ಹೊಡೆಯೋಕ್ಕಾಗಲ್ಲ ಜಿಮ್ಮಿಗೆ ಬಂದ್ರೇ. ಎಲ್ಲ ಪಾರ್ಟ್ಗೂ ಲೈಟಾಗಿ ಟ್ರೈನ್ ಮಾಡ್ತೀನಿ ಇವತ್ತು. ವಾರ್ಮ್ ಅಪ್ ಆಗಬೇಕು. ಲೈಟಾಗಿ ವಾರ್ಮ್ ಅಪ್ ಮಾಡಬೇಕು. ಸಾರ್ಟ್ ಆಫ್ ಲೈಫ್ಸು
ನಮ್ಮ ಬಾಡಿ ಫ್ರೀ ಜಿಮ್ ಬರ್ತಾಯಿದೆ, ಫಿಟ್ನೆಸ್ ಇದ್ದರೆ ಒಂದು ಎನರ್ಜಿನೇ ಬೇರೆ. ಸ್ಟ್ರೆಚಿಂಗ್ ಎಕ್ಸಸೈಸು, ಲೈಟಾಗಿ ವಾರ್ಮಪ್ ಎಕ್ಸಸೈಸ್ಗಳಾಗ್ತು. ಇದಾಗಿತ್ತು ಇವತ್ತಿನ ಬ್ಲಾಗು. ನೆಕ್ಸ್ಟ್ ಬ್ಲಾಗ್ ಏನು ಅಂತ ನಿಮ್ಗೆ ಹೇಳಿದ್ರು ಅಂದರೆ ಟ್ರೆಕ್ಕಿಂಗು. ನಾವು ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಫಿಟ್ನೆಸ್ ಇರಬೇಕು. ಟ್ರೆಕ್ಕಿಂಗ್ ರಿಲೇಟೆಡು ಮತ್ತು ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ನಾವು ಹೇಗೆ ಫಿಟ್ನೆಸ್ ಇರಬೇಕು ಅದ್ರ ರಿಲೇಟೆಡ್ ವೀಡಿಯೋಗಳು ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟು. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.